ಹಲ್ಲೆಲೂಯಾ. ಈ ವೇಳೆಯಲ್ಲಿ ಇವತ್ತು ನಾನು ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಾನು ಆರಿಸಿಕೊಂಡಂತಹ ಆ ವಾಕ್ಯ ಭಾಗವೇ ಆರಾಧನೆ ಕುರಿತಾಗಿ ಇವತ್ತು ನಾನು ಹೇಳುವುದಕ್ಕೆ ಅಥವಾ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಾನು ಇಷ್ಟಪಡುವನಾಗಿದ್ದೇನೆ. ಹಲ್ಲೆಲೂಯಾ. ಆರಾಧನೆ ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು, ದೇವರನ್ನು ನಂಬಿದಂಥ ನಾವು, ಕರ್ತನನ್ನು ಅನುಸರಿಸಿಕೊಂಡಿರುವಂಥ ನಾವು ಇವತ್ತು ದೇವರನ್ನು ಆರಾಧಿಸುವಂಥವರು ನಾವು ಆಗಿರಬೇಕು. ನಾವು ಹೇಗೆ ಆರಾಧಿಸಬೇಕು, ಯಾವ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕು, ಆರಾಧನೆಯ ಮೂಲಕವಾಗಿ ನಮಗೆ ಏನು ಆಶೀರ್ವಾದವಿದೆ, ಯಾವ ವಿಧಗಳಿಂದ ನಾವು ತಂದೆ ದೇವರನ್ನು ಆರಾಧಿಸಬಹುದು ಎಂಬುದಾಗಿ ಸತ್ಯವೇದ ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಹೇಳುವಂಥ ವಿಷಯಗಳನ್ನು ಇವತ್ತು ದೇವರ ಸನ್ನಿಧಿಯಲ್ಲಿ ಇವತ್ತು ನಾವು ಧ್ಯಾನಿಸುವುದಕ್ಕಾಗಿ ನಾನು ಇಷ್ಟಪಡುವನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯಗಳನ್ನು ಭಕ್ತನಾಗಿರುವಂತಹ ದಾವೀದನು ತನ್ನ ಕೀರ್ತನೆಗಳನ್ನು ಬರೆಯುವಂತಹ ಸಮಯದಲ್ಲಿ ತಂದೆ ದೇವರನ್ನು ಆರಾಧಿಸಲ್ಪಟ್ಟಂತಹ ಕುರಿತಾಗಿ, ತಂದೆ ದೇವರ ಕುರಿತಾಗಿ ಹೇಳಲ್ಪಟ್ಟಿರುವಂತಹ ಅದ್ಭುತವಾದಂತಹ ಮಾತನ್ನು ಈ ವೇಳೆಯಲ್ಲಿ ನಾವು ಧ್ಯಾನಿಸುವುದಾದರೆ ಕೀರ್ತನೆಗಳು 95ನೇ ಕೀರ್ತನೆ 6 ಮತ್ತು 7ನೇ ವಚನಗಳಲ್ಲಿ ಬಹಳ ಅದ್ಭುತವಾದಂತಹ ವಚನ. ಬನ್ನಿರಿ, ನಮ್ಮ ನಿರ್ಮಾಣಿಕನಾಗಿರುವಂತ ಯೆಹೋವನಿಗೆ ನಾವು ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವಂತಹ ಪ್ರಜೆಯು, ಆತನು ಕೈ ಕೆಳಗಿರುವ ಹಿಂಡೂ ನಾವು ಆಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಬನ್ನಿರಿ, ನಮ್ಮ ನಿರ್ಮಾಣಿಕನಾಗಿರುವಂತಹ ದೇವರಿಗೆ, ಇವತ್ತು ಕರ್ತನಿಗೆ, ಯೆಹೋವನಿಗೆ ನಾವು ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸೋಣ. ಸಾಷ್ಟಾಂಗವೆರಗಿ ಅಂದ್ರೆ ಇವತ್ತು ಪರಿಪೂರ್ಣವಾಗಿ ನಾವು ನಿಂತ ಹಾಗೆ ಕರ್ತನ ಪಾದಕ್ಕೆ ನಾವು ಸಂಪೂರ್ಣವಾಗಿ ನೀರನ್ನು ಎಂಬಂತೆ ನಾವು ಹೊಯ್ದು ಬಿಟ್ಟವರಾಗಿ ನಮ್ಮ ಎಲ್ಲ ಅಂಗಗಳು ಆತನಕ್ಕೆ ನಾವು ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸೋಣ ಎಂಬುದಾಗಿ ದಾವೀದನು ಆತನು ಕರೆ ಕೊಡುವನಾಗಿದ್ದಾನೆ. ಯಾಕೆ ನಾವು ಆರಾಧಿಸಬೇಕೆಂಬುದಾಗಿ ನಾವು ನೋಡುವುದಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ನಮ್ಮ ದೇವರಾಗಿರುವುದರಿಂದ, ನಾವು ಆತನ ಪಾಲಿಸುವಂತಹ ಪ್ರಜೆ ಆಗಿರುವುದರಿಂದ, ಇವತ್ತು ಆತನ ಕೈ ಕೆಳಗಿರುವ ಹಿಂಡು ನಾವು ಗುಂಪು ಆತನನ್ನು ಸ್ತುತಿಸುವಂತಹ ಸಮೂಹನವಾಗಿರುವುದರಿಂದ ನಮ್ಮ ಆ ನಿರ್ಮಾಣಿಕನಾಗಿರುವಂತಹ ತಂದೆ ದೇವರನ್ನು ಇವತ್ತು ನಾವು ಆರಾಧಿಸುವವರು ನಾವು ಆಗಿರುವವರಾಗಿರೋಣ. ಹಲ್ಲೆಲೂಯಾ. ಇವತ್ತು ಬನ್ನಿರಿ, ನಮ್ಮ ದೇವರಾಗಿರುವಂತಹ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಾವು ಆರಾಧಿಸುವವರು ಆಗಿರುವವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ. ಈ ಆರಾಧನೆ ಒಬ್ಬ ಭಕ್ತನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಈ ಭೂಲೋಕದಲ್ಲಿಯೂ ಕೂಡ ಬಹಳ ಪ್ರಾಮುಖ್ಯವಾಗಿದೆ, ಪರಲೋಕದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಈ ಭೂಮಿಯನ್ನ ದೇವರು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಪರಲೋಕದಲ್ಲಿ ಆಸನಾರೂಢನಾಗಿರುವಂತಹ ದೇವರು ಕೋಟ್ಯಾನುಕೋಟಿ ದೇವದೂತಗಳ ಸೈನ್ಯಗಳೊಂದಿಗೆ ಕೆರೂಬಿಗಳ ಮಧ್ಯದಲ್ಲಿ ಆತ ನಿಂತುಕೊಂಡು ತಂದೆ ದೇವರನ್ನು ಆರಾಧಿಸುತ್ತಾ ಇರುವಂತಹ ಆ ಸಮಯದಲ್ಲಿ ಇವತ್ತು ತಂದೆ ದೇವರು ಆರಾಧಿಸ್ತಾ ಇದ್ರು. ಆದರೆ ಅದೇ ಆರಾಧನೆ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲ್ಪಡಲಿ, ಈ ಭೂಮಂಡಲವೂ ಕೂಡ ಪರಲೋಕದಂತೆ ಇರಲಿ ಎಂಬುದಾಗಿ ದೇವರು ಬಯಸಿ ಆತನು ಎಲ್ಲವನ್ನು ಸೃಷ್ಟಿ ಮಾಡಿದನು. ಹಲ್ಲೆಲೂಯಾ. ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಮನುಷ್ಯನೊಂದಿಗೆ ಆದಿಯಲ್ಲಿ ನಾವು ನೋಡುತ್ತೇವೆ, ಆದಾಮ್ ಅವರೊಂದಿಗೆ ತಂದೆಯಾಗಿರುವಂತಹ ದೇವರು ದಿನಾಲೂ ಆತನು ಪರಲೋಕದಿಂದ ಇಳಿದು ಬಂದು ಅವರೊಟ್ಟಿಗೆ ಸಂಭಾಷಿಸುತ್ತಾ, ಅವರನ್ನು ಸಂತೋಷಿಸುತ್ತಾ, ಅವರು ಒಟ್ಟಾಗಿ ಅವರು ದೇವರನ್ನು ಆ ತಂದೆ ದೇವರೊಂದಿಗೆ ಸಂತೋಷವಾಗಿ ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ದೇವರಿಗೆ ಸ್ತೋತ್ರ. ಅಂತೂ ನಾವು ದೇವರನ್ನು ಆರಾಧಿಸುವವರು ನಾವು ಆಗಿರುವಂಥವರು ನಾವು ಆಗಿರಬೇಕು. ದೇವರಿಗೆ ಸ್ತೋತ್ರವಾಗಲ್ಪಡಲಿ.